ಕನ್ನಡ ಕೊರಳು ಪುಸ್ತಕ ಓದೋಣ ಬನ್ನಿ. ಮಲೆನಾಡಿನ ರೋಚಕ ಕಥೆಗಳು ಭಾಗ 1ರ 2ನೇ ಕಂತು. ಮೀನು ಬ್ಯಾರಿಯ ಹೋರಿ ವ್ಯಾಪಾರ. ಎಲ್ಲರಿಗೂ ಜನವರಿ ವರ್ಷಾರಂಭವಾದರೆ ನಮಗೆ ಜೂನ್ ತಿಂಗಳೇ ವರ್ಷದ ಆರಂಭದಂತೆ ಭಾಸವಾಗಿ ಬಿಡುತ್ತದೆ. ಮಲೆನಾಡಿನ ಜನ ಯುದ್ಧಕ್ಕೆ ಸಿದ್ಧರಾಗುವಂತೆ ಮಳೆಗಾಲದ ಪೂರ್ವದ ಸಿದ್ಧತೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಜೂನ್ ತಿಂಗಳ ಮುಂಗಾರು ಮಳೆ ಆರಂಭವಾಗಿ ಮೃಗಶಿರ ಮಳೆ ಹದವಾಗಿ ಬಿದ್ದಿತ್ತು. ಮಳೆಗಾಲದ ಮುಂಚಿನ ಅಬ್ಬರದ ಕೆಲಸ ಕಾರ್ಯಗಳೆಲ್ಲ ಮುಗಿದು ಮಳೆಗಾಲದ ಕೆಲಸಗಳು ಬೇಕೋ ಬೇಡವೋ ಎಂಬಂತೆ ಸಾಗತೊಡಗಿತ್ತು. ದೇಹ ಮತ್ತು ಮನಸ್ಸುಗಳೆರಡನ್ನೂ ಮುಂದಿನ 4-5 ತಿಂಗಳ ದೀರ್ಘವಾದ ಮಳೆಗಾಲಕ್ಕೆ ಹೊಂದಿಸಿಕೊಳ್ಳಬೇಕಿತ್ತು. ಕೆಲಸದವರಿಗೆ ಕಾಫಿ ಗಿಡಗಳ ಅಡಿಯಲ್ಲಿ ಕೆಲಸ ಮಾಡಬೇಕಿರುವುದರಿಂದ ಅವರ ಮೈಯೆಲ್ಲ ಒದ್ದೆಯಾಗುತ್ತದೆ. ಅದಕ್ಕಾಗಿ ಗೋಣಿ ಚೀಲಕ್ಕೆ ಪ್ಲಾಸ್ಟಿಕ್ ಚೀಲ ಸೇರಿಸಿ ಕೆಲವರು ತಲೆಗೆ ಹಾಕಿಕೊಂಡರೆ ಇನ್ನು ಕೆಲವರು ಅದನ್ನು ಶರ್ಟ್ ತರಹ ಧರಿಸಿಕೊಳ್ಳುತ್ತಾರೆ. ಈ ಪ್ಲಾಸ್ಟಿಕ್ ಪರಿಸರ ಮಾಲಿನ್ಯ ಮಾಡುತ್ತದೆ ಎಂದೆಲ್ಲ ಹೇಳಿದರೂ ಅದು ಬಂದ ಮೇಲೆ ಕಂಬಳಿ ಹೊದ್ದು ಅಥವಾ ಸೊಪ್ಪಿನ ಗೊರಗ ಧರಿಸಿ ಬಡಕೋಲಿಗಳು ಶರೀರ ಒದ್ದೆ ಮಾಡಿಕೊಳ್ಳುವ ಕಷ್ಟ ತಪ್ಪಿದ್ದಂತೂ ನಿಜ. ಅದರಿಂದ ಮೆಣಸಿನಕಾಯಿ, ಅಕ್ಕಿ ಇತ್ಯಾದಿಗಳಲ್ಲಿ ಶೈತ್ಯಾಂಶ ಸೇರದಂತೆ ಇನ್ನಿಲ್ಲದಷ್ಟು ಉಪಯೋಗವಾಗುವುದಂತೂ ಸತ್ಯ. ಅವರಿಗೆಲ್ಲ ಬೇಕಾದ್ದು ಒದಗಿಸುವುದು ನನ್ನಂಥವರ ಜವಾಬ್ದಾರಿ. ಮಳೆಗಾಲ ಶುರುವಾದ ಮೇಲೆ ಅವರಿಗೂ ಅವರವರ ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿಯೇ ನನ್ನ ಕೆಲಸಕ್ಕೆ ಬರಬೇಕು. ಕೆಲವರದು ಹುಲ್ಲು ಹಾಸಿನ ಮನೆಗಳು. ಅವಕ್ಕೆಲ್ಲ ಈಗಲೇ ಹುಲ್ಲನ್ನು ಹೊದಿಸದಿದ್ದರೆ ಮಳೆಯಲ್ಲಿ ಹೊದಿಸಲು ಸಾಧ್ಯವಾಗದೆ ಮಳೆ ಬಂದಾಗ ನೀರೆಲ್ಲ ಮನೆಯೊಳಗೆ ಬಂದು ಬಿಡುತ್ತದೆ. ಹಗಲಿಡೀ ಮಳೆಯಲ್ಲಿ ನೆನೆದು ದುಡಿದು ರಾತ್ರಿಯಾದರೂ ಮನೆಯೊಳಗೆ ಬೆಚ್ಚಗೆ ಮಲಗಬೇಕಲ್ಲ. ಸರಕಾರದಿಂದ ಕಟ್ಟಿಸಿಕೊಡುವ ಜನತಾ ಮನೆಗಳ ಭಾಗ್ಯ ಕೆಲವರಿಗೆ ಮಾತ್ರ ಸಿಕ್ಕಿತಷ್ಟೇ. ಕಾಫಿ ಗಿಡಗಳಲ್ಲಿ ಮುಖ್ಯವಾಗಿ 2 ವಿಧ, ಅರೇಬಿಕಾ ಮತ್ತು ರೋಬಸ್ಟಾ. ನನಗೆ ಸ್ವಲ್ಪ ಅರೇಬಿಕಾ ಮತ್ತು ಸ್ವಲ್ಪ ರೋಬಸ್ಟಾ ತೋಟವಿದ್ದುದರಿಂದ ಅರೇಬಿಕಾ ಕಾಫಿ ಗಿಡಗಳಿಗೆ ಈಗಾಗಲೇ ಸ್ಪ್ರೇ ಶುರು ಮಾಡಿಬಿಡಬೇಕಾಗಿತ್ತು. ವರ್ಷಕ್ಕೆ 2 ಬಾರಿಯಾದರೂ ಸ್ಪ್ರೇ ಮಾಡದಿದ್ದರೆ ಅರೇಬಿಕಾ ಕಾಫಿ ಗಿಡಗಳಿಗೆ ಕೊಳೆ ರೋಗ, ಎಲೆ ಚುಕ್ಕಿ ರೋಗ ತಗುಲಿ ಎಲೆಗಳು ಉದುರಿ ಈ ವರ್ಷದ ಫಸಲು ಮುಂದಿನ ಫಸಲು ಎರಡನ್ನೂ ಕಳೆದುಕೊಳ್ಳಬೇಕಾಗುತ್ತದೆ. ಹಿಂದಿನ ದಿನವೇ ಕಾಪರ್ ಸಲ್ಫೇಟನ್ನು ನೆನೆ ಹಾಕಿ ನಾಳೆಯಿಂದ ಸ್ಪ್ರೇ ಶುರು ಮಾಡುತ್ತಿದ್ದೇನೆ, ಎಲ್ಲರೂ ಬರಲೇಬೇಕು ಎಂದು ಎಲ್ಲ ಕೆಲಸದವರಿಗೂ ಶಾಲೆಯ ಮಕ್ಕಳಿಗೆ ಹೇಳುವಂತೆ ಎಚ್ಚರಿಕೆ ಹೇಳಿ ಕಳಿಸಿದ್ದೆ. ಎಲ್ಲರೂ ಒಪ್ಪಿ ತಲೆಯಾಡಿಸಿದ್ದರು. ಬೇಗ ಕೆಲಸ ಶುರು ಮಾಡುವ ಉದ್ದೇಶದಿಂದ ಬೆಳಿಗ್ಗೆಯೇ ಮಂಜನನ್ನು ಕರೆದುಕೊಂಡು ಪೀಪಾಯಿಗಳಿಗೆಲ್ಲ ನೀರು ತುಂಬಿ ಸುಣ್ಣದ ತಿಳಿ ಮತ್ತು ಕಾಪರ್ ಸಲ್ಫೇಟ್ ದ್ರಾವಣದ ಮಿಶ್ರಣ ತಯಾರಿಸಿ ಸಿದ್ಧ ಮಾಡಿಟ್ಟೆ. ಸ್ಪ್ರೇ ಶುರು ಮಾಡಬೇಕಾದರೆ ನೀರು ಸರಬರಾಜಿಗೆ ಪೈಪುಗಳನ್ನು ಎಳೆದುಕೊಡಲು ಎಂದೆಲ್ಲ 7-8 ಜನರಾದರೂ ಬೇಕು. ಎಲೆಗಳಿಗೆ ಮೇಲಿನಿಂದ ಔಷಧಿ ಸಿಂಪಡಿಸುವುದಕ್ಕಿಂತ ಹೆಚ್ಚಾಗಿ ತಳಭಾಗಕ್ಕೆ ಔಷಧಿ ಸಿಂಪಡಿಸಬೇಕು. ನೋಡಿಕೊಳ್ಳದಿದ್ದರೆ ಮಾಡಿದ ಕೆಲಸ ದಂಡವೇ. ಹಾಗಾಗಿ ಆ ಸಮಯದಲ್ಲಿ ಬೇರೆಲ್ಲೂ ಹೋಗಲಾಗುವುದಿಲ್ಲ. ಅಂದು ಬರೀ 2 ಮಾತ್ರ ಬಂದರು. ಮಾಡಿಟ್ಟ ಮಿಶ್ರಣ ಮರುದಿನಕ್ಕೆ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಆದ್ದರಿಂದ ಅದನ್ನೆಲ್ಲ ಕಾಫಿ ಗಿಡದ ಬುಡದಲ್ಲಿ ಸುರಿದು ಬಂದೆ. ಮರುದಿನ ಎಲ್ಲರೂ ಬಂದರು. ನೀನು ಯಾಕೆ ಬರಲಿಲ್ಲ ಎಂದು ಕೇಳಿದ್ದಕ್ಕೆ ನನಗೆ ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ನನ್ನ ಸಂಬಂಧಿ ತೀರಿಕೊಂಡ ಎಂದೆಲ್ಲ ಒಬ್ಬೊಬ್ಬರದು ಒಂದೊಂದು ಕಾರಣ ಕೊಟ್ಟರು. ಏನೇ ಆದರೂ ಸಂತೆಯ ಮರುದಿನ ಇವರನ್ನು ನಂಬಿ ಕೆಲಸ ಶುರು ಮಾಡಿದ್ದು ನನ್ನದೇ ತಪ್ಪು ಎಂದು ಅದರ ಹೊಣೆ ನಾನೇ ಹೊತ್ತುಕೊಂಡೆ. ಮನೆಯಿಂದ ಕೆಳಗೆ ಗದ್ದೆ, ನಿಂತು ನೋಡಿದರೆ ಪೂರ್ತಿ ಬಯಲು ಇಲ್ಲಿಂದಲೇ ಕಾಣುತ್ತದೆ. ಅಲ್ಲಿಗೆ ಯಾವ ಟ್ರ್ಯಾಕ್ಟರು ಇಳಿಯುವುದಿಲ್ಲ, ಮೊದಲೇ ತಗ್ಗಿನಲ್ಲಿದೆ. ಜೊತೆಗೆ ಅಲ್ಲಲ್ಲಿ ಚಕ್ರ ಹೂತುಕೊಳ್ಳುವಷ್ಟು ಜೌಗು ಪ್ರದೇಶಗಳಿರುವುದರಿಂದ ಟ್ರ್ಯಾಕ್ಟರನ್ನು ಗದ್ದೆಗೆ ಇಳಿಸುವಂತೆಯೇ ಇಲ್ಲ. ಹಾಗಾಗಿ ನಮಗೆ ವ್ಯವಸಾಯ ಮಾಡಬೇಕಾದರೆ ಎತ್ತುಗಳೇ ಗತಿ. ಒಂದು ಎತ್ತು ಮುದಿಯಾಗಿ ಸತ್ತು ಹೋಗಿತ್ತು. ಈಗ ಬೇಸಾಯಕ್ಕೆ ಒಂದೇ ಎತ್ತಿದ್ದುದರಿಂದ ಅದಕ್ಕೊಂದು ಜೊತೆಯನ್ನು ತುರ್ತಾಗಿ ಹುಡುಕಬೇಕಿತ್ತು. ಮಂಜ, ಎಲ್ಲಿಯಾದರೂ ಒಂದು ಒಳ್ಳೆ ಎತ್ತಿದ್ದರೆ ನೋಡು ಎಂದು ಮೊದಲೇ ಅವನಿಗೆ ಹೇಳಿದ್ದೆ. 10 ಕಿಲೋಮೀಟರ್ ದೂರದ ಒಂದು ಜಾಗದಲ್ಲಿ ಒಂದು ಹೋರಿ ಇದೆ, ಅದನ್ನು ನೋಡಿ ಬರೋಣವಾ ಎಂದ ಮಂಜ. ಸರಿ, ಅದಾದರೂ ಒಂದು ಕೆಲಸ ಆಗಲಿ ಎಂದುಕೊಂಡು ಹೋರಿ ನೋಡಲು ಮಂಜನೊಂದಿಗೆ ಹೊರಟೆ. ಹೋರಿಯನ್ನು ಬಲಿಷ್ಠವಾಗಿ ಚೆನ್ನಾಗಿತ್ತು. ಇನ್ನು ಇದನ್ನು ತಿದ್ದಿ ಬೇಸಾಯ ಶುರು ಮಾಡುವುದು ಯಾವಾಗ ಎಂದು ಯೋಚನೆಗಿಟ್ಟುಕೊಂಡಿತು. ನಾನೇ ತಿತ್ತೀನಿ, ಹೋರಿ ತುಂಬಾ ಸಾಧು, ಬೇಗ ತಿದ್ದಬಹುದು, ತೆಗೆದುಕೊಂಡು
ಬಿಡವಾ. ನನ್ನ ಮನಸ್ಸನ್ನು ಅರಿತವನಂತೆ ಮಂಜನೇ ಧೈರ್ಯ ಹೇಳಿದ. ಬೆಲೆ 4,000 ಹೇಳಿದಾಗ ಹೆಚ್ಚೇ ಆಯಿತೆಂದೆನಿಸಿದರೂ ಹೋರಿ ಬಲಿಷ್ಠವೂ ಸಾಧುವೂ ಆಗಿ ಕಂಡುದರಿಂದ ಇನ್ನೂ ಅಲ್ಲಿ ಇಲ್ಲಿ ಹುಡುಕುವ ಕೆಲಸ ಬೇಡ, ಇದನ್ನೇ ಕೊಂಡು ತಿದ್ದಿ ಬಿಡುವುದು ಎಂದುಕೊಂಡು 3,500ಕ್ಕೆ ವ್ಯವಹಾರ ಕುದುರಿಸಿ ಹೋರಿಯನ್ನು ಕೊಳ್ಳಲು ಮುಂಗಡ ಹಣ ಕೊಟ್ಟು ಬಂದೆ. ಮರುದಿನ ಮಂಜನನ್ನು ಇನ್ನೂ ಮೀಸೆ ಮೂಡದ ಶೀನಾ ಎಂಬ ಒಬ್ಬ ಹುಡುಗನನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿ ಹೋರಿಗೆ ಹಗ್ಗ ಹಾಕಿಕೊಟ್ಟು ಹೋರಿಯನ್ನು ಎಚ್ಚರಿಕೆಯಿಂದ ಹೊಡೆದುಕೊಂಡು ಬನ್ನಿ ಎಂದು ಇಬ್ಬರಿಗೂ ಹೇಳಿ ನಾನು ಮುಂದಾಗಿ ಬೈಕು ಹತ್ತಿ ಮನೆಗೆ ಬಂದೆ. ಅಲ್ಲಿಂದ ಅಡ್ಡ ದಾರಿ ಇರುವುದರಿಂದ ನಿಧಾನವಾಗಿ ಬಂದರೂ 2 ಗಂಟೆಯೊಳಗೆ ಮನೆ ಸೇರಬಹುದು. ನಾನು ಅಲ್ಲಿಂದ ಹೊರಟಾಗ 11 ಗಂಟೆಯಾಗಿತ್ತು. ಈಗ ಗಂಟೆ 2 ಕಳೆದರೂ ಅವರು ಬಾರದಿದ್ದಾಗ ಚಿಂತೆಯಾಗತೊಡಗಿತು. ದಾರಿಯಲ್ಲಿ ಹೋರಿ ಏನಾದರೂ ತರಲೆ ಮಾಡಿದೇನೋ ಎಂದು ಅನುಮಾನ ಶುರುವಾಗಿ ಪುನಃ ಬೈಕು ಹತ್ತಿ ಅತ್ತಲೇ ಹೊರಟೆ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಮಂಜ ಓಡಿ ಬರುವುದು ಕಾಣಿಸಿತು. ಏನಾಯ್ತೋ, ಹೋರಿಯಲ್ಲಿ ಎಂದೆ. ಹೋರಿಗೇನೂ ಆಗಿಲ್ಲ, ಆಗಿದ್ದು ಸೀನಂಗೆ, ಅವನನ್ನು ಬೇಗ ಆಸ್ಪತ್ರೆಗೆ ಸಾಗಿಸಬೇಕು ಎಂದ ಗಾಬರಿಯಿಂದ ಮಂಜ ಏದುಸಿರು ಬಿಡುತ್ತಾ. ಯಾಕೆ, ಹೋರಿ ಏನಾದರೂ ಹಾದು ಅವನಿಗೆ ಪೆಟ್ಟು ಮಾಡಿದೇನೋ? ಅವನ ಗಾಬರಿ ನೋಡಿ ನನಗೂ ಸ್ವಲ್ಪ ಗಾಬರಿಯಾಗಿ ಕೇಳಿದೆ. ಹೋರಿ ಬೇಕೆಂದೇನೂ ಪೆಟ್ಟು ಮಾಡಲಿಲ್ಲ, ಇವನೇ ಮಾಡಿಸ್ಕೊಂಡ ಎಂದು ಒಗಟಿನಂದೆ ಹೇಳಿದ ಮಂಜ ನಡೆದ ವಿಷಯ ವಿವರಿಸಿದ. ಕೇಳಿ ನನಗೆ ನಗಬೇಕೋ ಅಳಬೇಕೋ ತಿಳಿಯಲಿಲ್ಲ. ನಡೆದಿದ್ದಿಷ್ಟು. ಹೋರಿ ಸಾಧುವೆ, ಅದು ಜನಸಂಚಾರವೇ ಇಲ್ಲದ ತೀರಾ ಕುಗ್ರಾಮದ ಮನೆಯಲ್ಲಿ ಬೆಳೆದ ಹೋರಿ. ಅಲ್ಲಿಗೆ ಹೆಚ್ಚೆಂದರೆ ಬೈಕು ಮತ್ತು ಸೈಕಲ್ಗಳು ಮಾತ್ರ ಹೋಗಬಹುದಾಗಿತ್ತು. ದೊಡ್ಡ ದೊಡ್ಡ ಮೋಟಾರ್ ವಾಹನಗಳನ್ನಾಗಲಿ ಅವುಗಳ ಶಬ್ದಗಳನ್ನಾಗಲಿ ಕಂಡು ಕೇಳಿಯೇ ಗೊತ್ತಿರದಿದ್ದ ಹೋರಿ ಅದು. ಮಂಜ ಮತ್ತು ಸೀನಾ ಅದಕ್ಕೆ ಹಗ್ಗ ಹಾಕಿ ಅದನ್ನು ಹೊಡೆದುಕೊಂಡು ಬರುವಾಗ ದಾರಿಯಲ್ಲಿ ಒಂದು ಹಲಸಿನ ಮರ ಮಂಜನ ಕಣ್ಣಿಗೆ ಬಿತ್ತು. ಜೂನ್ ತಿಂಗಳ ಮಲೆನಾಡಿನಲ್ಲಿ ಹಲಸಿನ ಹಣ್ಣು ಸಮೃದ್ಧಿಯಾಗಿ ದೊರೆಯುವ ಕಾಲ. ಅದರಲ್ಲಿದ್ದ ಒಂದು ಹಲಸಿನ ಹಣ್ಣಿನ ವಾಸನೆ ಮಂಜನ ಮೂಗಿಗೆ ಬಡಿಯಿತು. ಹಣ್ಣಿದೆ ಎಂದಾದರೆ ಮಂಜ ಕೋತಿಯೂ ನಾಚುವಂತೆ ಮರ ಹತ್ತಿ ಬಿಡುತ್ತಾನೆ. ಹಗ್ಗವನ್ನು ಸೀನನ ಕೈಗೆ ಕೊಟ್ಟು ಮಂಜ ಹಲಸಿನ ಮರ ಹತ್ತಿಬಿಟ್ಟ. ಒಳ್ಳೆ ಹಣ್ಣೇ ಸಿಕ್ಕಿತು. ಅದನ್ನು ಅಲ್ಲೇ ತಿನ್ನುತ್ತಾ ಕುಳಿತರೆ ಯಾಕೆ ತಡವಾಯಿತು ಎಂಬ ನನ್ನ ಪ್ರಶ್ನೆಗೆ ಉತ್ತರ ಕೊಡುವುದು ಕಷ್ಟ ಎಂದು ಅಳುಕಿ ದಾರಿಯಲ್ಲೇ ತಿನ್ನುತ್ತಾ ನಡೆದರಾಯಿತು ಎಂದುಕೊಂಡು ಅದನ್ನು ಕತ್ತರಿಸಿ ಕೈಯಲ್ಲಿ ಹಿಡಿದುಕೊಂಡೇ ತಿನ್ನುತ್ತಾ ಹೊರಟರು. ಇನ್ನೂ ಹುಡುಕಾಟದ ವಯಸ್ಸು ಮೀರದ ಶೀನನಿಗೆ ಒಂದು ಕೈಯಲ್ಲಿ ಹೋರಿಯ ಹಗ್ಗ ಹಿಡಿದುಕೊಂಡು ಉಳಿದ ಒಂದೇ ಕೈಯಲ್ಲಿ ಹಣ್ಣು ತಿನ್ನುವುದು ಕಷ್ಟವಾಗತೊಡಗಿ ಹೋರಿಗೆ ಕಟ್ಟಿದ ಹಗ್ಗದ ಒಂದು ಕೊನೆಯನ್ನು ತನ್ನ ಸೊಂಟಕ್ಕೆ ಉರುಳಿನಂತೆ ಕಟ್ಟಿಕೊಂಡ. ಈಗ ಖುಷಿಯಿಂದ 2 ಕೈಗಳಲ್ಲಿ ಹಲಸಿನ ಹಣ್ಣು ಬಿಡಿಸಿ ತಿನ್ನುತ್ತಾ ನಡೆಯತೊಡಗಿದ. ಹಣ್ಣಿನ ವಾಸನೆಗೆ ಬಾಯಿ ಬಿಟ್ಟುಕೊಂಡು ಜೊಲ್ಲು ಸುರಿಸುತ್ತಾ ಹೋರಿಯೂ ಇವನ ಹಿಂದೆಯೇ ಬರುತ್ತಿತ್ತು. ಇವನು ತಿಂದು ಉಳಿದ ಹಣ್ಣಿನ ಶೇಷವನ್ನೆಲ್ಲ ಅದಕ್ಕೆ ಸಿಗುತ್ತಿದ್ದುದರಿಂದ ಯಾವ ತಂಟೆಯೂ ಮಾಡದೆ ಇವನಿಗೆ ಅಂಟಿಕೊಂಡೇ ಇವನ ಜೊತೆಯಲ್ಲಿ ಬರುತ್ತಿತ್ತು. ಹೋರಿ ತಂಟೆ ಮಾಡದೆ ಬರುತ್ತಿದ್ದುದರಿಂದ ಮಂಜನು ನಿಶ್ಚಿಂತೆಯಾಗಿ ಸ್ವಲ್ಪ ಹಿಂದೆ ಹಣ್ಣು ತಿನ್ನುತ್ತಾ ಬರುತ್ತಿದ್ದ. ಎಲ್ಲವೂ ಸರಿಯಾಗಿಯೇ ಇತ್ತಾದರೂ ಇದ್ದಕ್ಕಿದ್ದಂತೆ ಒಂದು ಘಟನೆ ನಡೆದು ಹೋಯಿತು. ಅರ್ಧ ದಾರಿಗೆ ಬರುವಾಗ ಟಾರ್ ರಸ್ತೆ ಸಿಕ್ಕಿತು. ಅದೇ ಹೊತ್ತಿನಲ್ಲಿ ಎದುರಿನಿಂದ ಟಿಂಬರ್ ತುಂಬಿದ ದೈತ್ಯಾಕಾರದ ಲಾರಿಯೊಂದು ಭಯಂಕರವಾಗಿ ಶಬ್ದ ಮಾಡುತ್ತಾ ತಗ್ಗಿನಿಂದ ಮೇಲೆ ಹತ್ತಿ ಬರತೊಡಗಿತು. ಹೋರಿಗೆ ಮನುಷ್ಯರನ್ನು ಸೈಕಲನ್ನು ಹೆಚ್ಚೆಂದರೆ ಬೈಕನ್ನು ಮಾತ್ರ ನೋಡಿ ಅಭ್ಯಾಸವಿತ್ತೇ ಹೊರತು ಈ ರೀತಿ ಶಬ್ದ ಮಾಡುವ ಮೋಟಾರ್ ವಾಹನವನ್ನು ಅದು ಕಂಡೇ ಇರಲಿಲ್ಲ. ನೆಟ್ಟ ದೃಷ್ಟಿಯಿಂದ ಹಲಸಿನ ಹಣ್ಣಿನ ವಾಸನೆ ಮೆಲ್ಲುತ್ತಾ ಶೀನನ ಹಿಂದೆಯೇ ಬರುತ್ತಿದ್ದ ಹೋರಿ ತನ್ನೆರಡು ಕರ್ಕಶವಾದ ಶಬ್ದ ಮಾಡುತ್ತಾ ಬರುವ ಬೃಹದಾಕಾರದ ಲಾರಿಯನ್ನು ಕಂಡಿದ್ದೇ ಎಲ್ಲವನ್ನು ಮರೆತು ಗಾಬರಿಯಾಗಿ ಒಮ್ಮೆ ಅದನ್ನೇ ದೃಷ್ಟಿಸಿ ಹಗ್ಗದ ಇನ್ನೊಂದು ತುದಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡ ಸೀನನನ್ನು ಎಳೆದುಕೊಂಡು ಬಾಲ ನೆಟ್ಟಗೆ ಮಾಡಿಕೊಂಡು ಹಿಂದೆ ತಿರುಗಿ ಓಡತೊಡಗಿತು. ಏನಾಯ್ತೆಂದು ಗೊತ್ತಾಗುವ ಮೊದಲೇ ಬಲಿಷ್ಠ ಹೋರಿಯ ಎಳೆತಕ್ಕೆ ಸಿಕ್ಕಿದ ಸೀನಾ ಬಿದ್ದ. ಸೀನಾ ಎದ್ದಿದ್ದಾನೋ ಬಿದ್ದಿದ್ದಾನೋ ಎಂದೇನು ನೋಡದ ಹೋರಿ ಅವನನ್ನು ಎಳೆದುಕೊಂಡೇ ಓಡತೊಡಗಿತು. ಹಗ್ಗವನ್ನು ಸೊಂಟಕ್ಕೆ ಉರುಳಿನಂತೆ ಹಾಕಿಕೊಂಡಿದ್ದುದರಿಂದ ಹೋರಿ ಎಳೆದಷ್ಟು ಅದು ಬಿಗಿಯುತ್ತಾ ಹೋಗುತ್ತಿತ್ತು. ಮೈ ಕೈಯೆಲ್ಲ ತರಚಿ ನೋವಿನಿಂದ ಬೊಬ್ಬೆ ಹಾಕಿದ ಸೀನಾ. ಮಂಜ ಹಿಂದಿನಿಂದ ಓಡಿ ಬಂದು ಹಗ್ಗವನ್ನು ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಕತ್ತರಿಸುವಷ್ಟರಲ್ಲಿ ಆಗುವ ಅನಾಹುತ ಎಲ್ಲ ಆಗಿ ಹೋಗಿತ್ತು. ಮಂಜ ಇಷ್ಟು ವಿಷಯ ತಿಳಿಸುವಷ್ಟರಲ್ಲಿ ನಾವು ಶೀನಾ ಇರುವ ಜಾಗ ತಲುಪಿದೆವು. ರಸ್ತೆ ಬದಿಯಲ್ಲಿದ್ದ ಒಂದು ಮನೆಯ ಜಗುಲಿಯ ಮೇಲೆ ಶೀನನನ್ನು ಮಲಗಿಸಿದ್ದರು. ಅವನ ಸ್ಥಿತಿ ಚಿಂತಾಜನಕವಾಗಿತ್ತು. ದೂರದಿಂದ ನೋಡುವಾಗ ಚರ್ಮ ಸುಲಿದು ಮಾರಾಟಕ್ಕಿಟ್ಟಿರುವ ಪ್ರಾಣಿಯ ಮಾಂಸದ ಮುದ್ದೆಯಂತೆ ಕಾಣುತ್ತಿದ್ದ. ಅವನ ಶರೀರದ ಎಲ್ಲ ಭಾಗವು ತರಚಿ ಎಲ್ಲೆಡೆಯೂ ರಕ್ತ ಜಿನುಕುತ್ತಿತ್ತು. ಬಟ್ಟೆಯೆಲ್ಲ ಚಿಂದಿ ಚಿಂದಿಯಾಗಿದ್ದವು. ಹೊಟ್ಟೆ ಮತ್ತು ಸೊಂಟದ ಭಾಗದಲ್ಲಿ ಹಗ್ಗ ಬಿಗಿದು ಮಾಂಸ ಹೊರಗೆ ಇಣುಕುತ್ತಿತ್ತು.
ಕೂಡಲೇ ಆಸ್ಪತ್ರೆಗೆ ಸೇರಿಸದೆ ಹೋದರೆ ಇವನು ಬದುಕಿ ಉಳಿಯುವುದು ಕಷ್ಟ ಎನಿಸತೊಡಗಿತ್ತು. ಯಾವುದಾದರೂ ವಾಹನ ಬಂದರೆ ಅದರಲ್ಲಿ ಇವನನ್ನು ಸಾಗಿಸಲು ರಸ್ತೆಯ ಬದಿಯಲ್ಲಿ ಕಾಯತೊಡಗಿದೆ. ಸ್ವಲ್ಪ ಹೊತ್ತಿನಲ್ಲಿಯೇ ಜೀಪ್ ಒಂದು ಆ ದಾರಿಯಾಗಿ ಬಂತು. ಕೈ ತೋರಿಸಿ ಅದನ್ನು ನಿಲ್ಲಿಸಿ ಅವರಿಗೆ ಪರಿಸ್ಥಿತಿಯನ್ನು ವಿವರಿಸಿ ಶೀನನನ್ನು ಅದರಲ್ಲಿ ಮಲಗಿಸಿ ಸಕಲೇಶ್ಪುರದ ಸರಕಾರಿ ಆಸ್ಪತ್ರೆಗೆ ಸೇರಿಸಿದೆ. ಮುಂದೆ ಅವನು ಅಲ್ಲಿಂದ ಚೇತರಿಸಿಕೊಂಡು ತಿರುಗಿ ಮನೆಗೆ ಬರಬೇಕಾದರೆ ತಿಂಗಳೇ ಕಳೆದು ಹೋಯಿತು. ಅವನ ಅದೃಷ್ಟ ತುಂಬಾ ಚೆನ್ನಾಗಿದ್ದುದರಿಂದ ಯಾವ ಅಂಗವೂ ಊನವಾಗದೆ ಬದುಕಿ ಉಳಿದು ಬಿಟ್ಟ. ಅಷ್ಟರಲ್ಲಾಗಿಯೇ ಹೋರಿ ತಾನು ಹುಟ್ಟಿ ಬೆಳೆದ ಮನೆ ಸೇರಿಯಾಗಿತ್ತು. ಮರುದಿನ ಪುನಃ ಮಂಜನ ಜೊತೆ ಗೋಜ ಎಂಬ ಅನುಭವಸ್ಥನನ್ನು ಜೊತೆ ಮಾಡಿ ಕಳಿಸಿ ಜೋಪಾನವಾಗಿ ಹೊಡ್ಕೊಂಡು ಬನ್ನಿ, ನಿನ್ನೆ ಆದ ಹಾಗೆ ಎಡವಟ್ಟಾಗೋದು ಬೇಡ ಎಂದು ಎಚ್ಚರಿಕೆ ಹೇಳಿ ಕಳಿಸಿದೆ. ಅಂತೂ ಎಚ್ಚರಿಕೆ ಗಂಟೆ ಹೊಡೆಸುತ್ತಾ ಹೋರಿ ಮನೆಗೆ ಬಂತು. ಪುಸ್ತಕ ಓದೋಣ ಬನ್ನಿ. ನನ್ನ ಹೊಸ ಸರಣಿ ಮಲೆನಾಡಿನ ರೋಚಕ ಕಥೆಗಳು ಪುಸ್ತಕವನ್ನು ಆಯ್ದುಕೊಂಡಿದ್ದೇನೆ. ನೋಡಿ, ಕೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.